ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್. ಸಂಡೇ ನಾನು ಅಕ್ಕಿ ಹಿಟ್ಟಿಗೆ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ಕೊಂಡು, ಅಂದರೆ ಈರುಳ್ಳಿ, ಕ್ಯಾರೆಟ್, ಹಾಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಕರಿಬೇವು ಮತ್ತು ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ನಾನು ಈ ಥರ ದೋಸೆ ಹಿಟ್ಟಿನ ಥರ ನಾನು ತೆಳುವಾಗಿ ಕಲಿಸ್ಕೊಂಡಿದ್ದೆ. ಅದನ್ನು ಈ ಥರ ದೋಸೆ ಹಿಟ್ಟು ಥರ ಹಾಕ್ಕೊಂಡ್ರೆ ಅಕ್ಕಿ ರೊಟ್ಟಿ ಈ ಥರನೇ ಟೇಸ್ಟ್ ಬಂದಿತ್ತು. ಅಂದರೆ ಸ್ವಲ್ಪ ಟೈಮ್ ಇಲ್ಲ, ಯಾವಾಗಲೂ ಈ ಥರ ತಟ್ಟಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ. ಸೊ ಅಂಥ ಟೈಮಲ್ಲಿ ನಾವು ಈ ಥರ ದೋಸೆ ಹಿಟ್ಟು ಥರ ಮಾಡಿಕೊಂಡ್ರೆ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಸೊ ನಾನು ಕೂಡ ಅವತ್ತು ಹಾಗೆ ಮಾಡಿದ್ದೆ, ಚೆನ್ನಾಗಿ ಅನಿಸಿತ್ತು. ನೀವು ಯಾವತ್ತಾದರೂ ಮಾರ್ನಿಂಗ್ ಟೈಮಲ್ಲಿ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು. ಹಾಗೆ ಸಂಡೇ ನಾನು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನಾನು ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದೀರಾ ಅಂದರೆ ಒಂದು ಲೈಕ್ ಮಾಡಿ. ಸೊ ಏನಕ್ಕಂದರೆ ಕಮೆಂಟಲ್ಲಿ ಒಂದು 30-40 ಕಮೆಂಟ್ ಇರುತ್ತೆ, ಬಟ್ ಲೈಕ್ ಮಾತ್ರ 10-12 ಇರುತ್ತೆ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಲೈಕ್ ಮಾಡಲಿಕ್ಕೆ ಏನೂ ದುಡ್ಡೇನು ಖರ್ಚಾಗಲ್ಲ. ಸೊ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಬ್ಬರೊಬ್ಬರು ವಿಡಿಯೋ ಹಾಕಿದ ತಕ್ಷಣವೇ ನೋಡಿಬಿಡ್ತಾರೆ, ಹಾಗೆ ಇಲ್ಲ ಅಂದರೆ ಸ್ವಲ್ಪ ಲೇಟಾಗೂ ಯಾವಾಗಲೂ ನೋಡ್ತಾ ಇರ್ತಾರೆ ವೀಡಿಯೋಸು. ಸೊ ತುಂಬ ಖುಷಿಯಾಗುತ್ತೆ. ಇನ್ನು ಕೆಲವೊಂದು ಕಮೆಂಟ್ಸ್ ಬರುತ್ತೆ ನನಗೆ, ನಾನು ಆ ರೆಸಿಪಿ ಮಾಡೇ ಇರಲ್ಲ, ಸೊ ಆ ರೆಸಿಪಿ ಚೆನ್ನಾಗಿದೆ ಅಂತ ಹೇಳೆಲ್ಲ ಕಮೆಂಟ್ಸ್ ಬರುತ್ತೆ. ನಾನೇನಾದರೂ ಒಂದು ಫುಡ್ ಐಟಮ್ ಆಗಿರ್ಬೋದು ಏನಾದರೂ ತೋರಿಸಿದ್ದೇನೆ ಅಂದ್ಕೊಳ್ಳಿ, ಆ ರೆಸಿಪಿ ನಾನು ಮಾಡಿರಲಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ. ಸೊ ಅದರಿಂದ ಗೊತ್ತಾಗುತ್ತೆ ವಿಡಿಯೋ ನೋಡಲಿಲ್ಲ ಅಂತ ಹೇಳಿ. ಅಟ್ಲೀಸ್ಟ್ 2 ಮಿನಿಟ್ಸ್ ಆದರೂ ವಿಡಿಯೋ ನೋಡಬೇಕು ಅಂತ ನಾನು ಅಂದ್ಕೊಳ್ತೀನಿ, ಏಕೆಂದರೆ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ನೋಡಿ ಇದು ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆರಿಸ್ಬೇಕಿದು, ಆವಾಗಲೇ ಚೆನ್ನಾಗಾಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು, ಆವಾಗವಾಗ ತುಂಬ ಮುಚ್ಚಿಬಿಟ್ಟೆಲ್ಲ ಬೇಯಿಸಬೇಕು, ಆಮೇಲೆ ಮತ್ತೆ ಉಲ್ಟಾ ಹಾಕಿ ದೋಸೆ ಥರ ಅಲ್ಲ, ಚೆನ್ನಾಗಿ ಆರಿಸ್ಬಿಟ್ಟಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಗೊತ್ತಿದೆ, ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ವ, ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಸ್ವೀಟಾಗಿ. ಹಾಗೆ ನಾನು ಮಧ್ಯಾಹ್ನಕ್ಕೆ ಕ್ಯಾಬೇಜ್ ದಾಲ್ ಕೂಡ ಮಾಡಿದ್ದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರ ರೆಸಿಪಿ ನನ್ನ ಚಾನಲಲ್ಲಿ ವಿಡಿಯೋಲಿ ಇದೆ, ನಾನು ಮುಂಚೆ ಹಾಕಿದ್ದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈವ್ನಿಂಗ್ ಸಂಡೇ ಅಲ್ವಾ, ಈವ್ನಿಂಗ್ ಏನಿದ್ರೂ ಒಂದು ವೀಕ್ಗೆ ನಮಗೆ ಏನಾದರೂ ಬೇಕಿದ್ರೆ ನಾವು ಅದನ್ನು ತೊಗೊಂಡು ಬರಲಿಕ್ಕೆ ಹೋಗ್ತೀವಿ. ಇವತ್ತು ಸ್ವಲ್ಪ ದೂರನೇ ಹೋಗಿದ್ವಿ, ಬೇರೆ ಏನು ಕೆಲಸ ಇತ್ತು ಅಂತ ಹೇಳಿ. ಇಲ್ಲಾಂದರೆ ಮನೆ ಹತ್ತಿರ ಶಾಪ್ಸ್ ಇರುತ್ತಲ್ವ, ಅಲ್ಲೇ ಹೋಗಿ ನಾವು ತಗೊಳ್ಳೋದು. ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ಇರೋ ಕೆಲಸನ ಮುಗಿಸ್ಕೊಂಡು ವಾಪಸ್ ಬರುವಾಗ ಸ್ವಲ್ಪ ಅದೇ ಕತ್ಲೆ ಆಗಿಬಿಟ್ಟಿತ್ತು. ಇಲ್ಲಿ ಬೇಗ ಕತ್ಲೆ ಆಗುತ್ತಲ್ವ, ಇವಾಗ ವಿಂಟರು ಹೋಗ್ತಾ ಇದೆ, ಸಮ್ಮರ್ ಬರ್ತಾ ಇದೆ, ಆದ್ರೂ ಒಂದು 7 ಬರೋಷ್ಟರಲ್ಲೆಲ್ಲ ಕತ್ಲೆ ಆಗಿಬಿಡುತ್ತೆ, 6:30ಗೆಲ್ಲ. ಇಲ್ಲಿ ಪಾನ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಕ್ಚುಲಿ ನನಗಿಷ್ಟ ಇಲ್ಲ ಪಾನ್ ಅಂದರೆ, ಪಾನು ಸ್ವೀಟ್ ಪಾನ್ ಆಗಿರ್ಬೋದು, ವೆರೈಟಿ ಆಫ್ ಪಾನ್ ನೋಡಿ, ಪೂರಾ ಲೈನ್ ಎಲ್ಲ ಪಾನೇ. ಸೊ ನನ್ನ ಹಸ್ಬೆಂಡ್ ತೊಗೊಂಡಿದ್ರು ಅದು. ಹಾಗೆ ಮನೆಗೆ ಬಂದುಬಿಟ್ಟು ಇನ್ನೇನು ಅಡುಗೆ ಮಾಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ಸೌತ್ ಇಂಡಿಯನ್ ದೋಸೆ ಅದು ಒಂದು ಹೋಟೆಲ್ ಇರುತ್ತೆ, ಇದು ತುಂಬ ಅಂದರೆ ತುಂಬ ಫೇಮಸ್ಸು. ಇಲ್ಲೆಲ್ಲ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಅವ್ರ ಮನೆಯಲ್ಲಿ ಮಾಡಲ್ಲ ಅಲ್ವಾ, ಸೊ ಈ ಥರ. ಬಟ್ ಇಲ್ಲಿ ಸಿಗೋ ದೋಸೆಗಳಲ್ಲಿ ಎಲ್ಲದಕ್ಕೂ ಪನ್ನೀರ್ ಇದಿರುತ್ತೆ. ಸೊ ನಾರ್ಮಲ್ ಪ್ಲೇನ್ ದೋಸೆ, ಆನಿಯನ್ ದೋಸೆ ಕೂಡ ಸಿಗುತ್ತೆ, ಬಟ್ ಪನ್ನೀರ್ ಅನ್ನೋದು ಕಂಪಲ್ಸರಿ ಇವ್ರಿ ಪ್ರತಿಯೊಂದು ಇದರಲ್ಲೂ ಆ್ಯಡ್ ಮಾಡ್ತಾರೆ. ಸೊ ನಾನು ಸ್ಪೆಷಲಾಗಿ ಪನ್ನೀರ್ ಮಸಾಲ ದೋಸೆ ತೊಗೊಂಡಿದ್ದೀನಿ, ನಾನು ಮತ್ತು ಶೌರ್ಯ. ಹಾಗೆ ನನ್ನ ಹಸ್ಬೆಂಡ್ ಆದರೆ ಆನಿಯನ್ ದೋಸೆ ತೊಗೊಂಡಿದ್ರು, ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಮ್ಮ ಸೈಡಲ್ಲಿ ಸಿಗೋ ಟೇಸ್ಟು ಪರ್ಫೆಕ್ಟಾಗಿ ಸಿಗಲ್ಲ, ಇದೊಂಥರ ಡಿಫ್ರೆಂಟು, ಅವರ ಟೇಸ್ಟ್ನ ಅವರು ಆ್ಯಡ್ ಮಾಡಿರ್ತಾರೆ ಅಷ್ಟೇ. ಹಾಗೆ ಸಾಂಬಾರು ಚೆನ್ನಾಗಿತ್ತು. ಈಗ ರೆಡ್ ಚಟ್ನಿ ಅಂತ ಕೊಟ್ಟಿದ್ದರು, ಅದು ಟೊಮೆಟೊ ಏನೋ ಅನಿಸಿತ್ತು ನನಗೆ, ಆ ಥರ. ಬೇರೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಾವು ಯಾವಾಗಲಾದರೂ ದೋಸೆ ತಿನ್ನಬೇಕಂದ್ರೆ ಅಲ್ಲೇ ಹೋಗ್ತೀವಿ, ಅವರು ಸೌತ್ ಅವರೇ. ಸೊ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆಲ್ಲ.
ಇವಾಗ ನೋಡಿ ಇದು ನಾವು ವಾಪಸ್ ಬರ್ತಾ ಇದ್ದೀವಿ. ನನ್ನ ಚಾನಲಲ್ಲಿ 600+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ತೀರಾ ಅಂತ ಹೋಪ್ಸ್ ಮೇಲೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.